ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 12. ಶ್ರೀ ನರಹರಿಯ ತಪೋಯಾತ್ರೆ, ದತ್ತಾತ್ರೇಯರ ತೃತೀಯ ಅವತಾರದ ಪವಿತ್ರ ಕಥೆ. ಸಿದ್ಧಯೋಗಿಯವರು ವಿವರವಾಗಿ ಶ್ರೀ ನರಹರಿಯು ತಮ್ಮ ತಾಯಿಗೆ ಜೀವನ ತತ್ವವನ್ನು ಹೇಗೆ ಕಲಿಸಿದರು ಎಂಬುದನ್ನು ನಾಮಧಾರಕನಿಗೆ ವರ್ಣಿಸಿದರು. ಇದು ಅವರ ಹಿಂದಿನ ದತ್ತಾವತಾರದಲ್ಲಿ ತಾಯಿ ಅನಸೂಯಾಗೆ ನೀಡಿದ ಮಾರ್ಗದರ್ಶನವನ್ನು ನೆನಪಿಸಿತು. ನರಹರಿಯು ಶಾಂತವಾಗಿ ತಾಯಿಗೆ ಹೇಳಿದರು, ಅಮ್ಮ, ಮಾನವ ದೇಹ ಅತೀವ ಕ್ಷಣಿಕ. ನಾವು ಶಾಶ್ವತವಾಗಿ ಇರುತ್ತೇವೆ ಎಂದು ನಂಬಬಾರದು. ಈ ಜೀವನವನ್ನು ಉತ್ತಮ ಕರ್ಮಗಳಿಗೆ ಬಳಸಬೇಕು. ದೇಹವನ್ನು ಕೇವಲ ಆಸೆ ಆಕಾಂಕ್ಷೆಗಳಿಗಾಗಿ ಕೊಡಲಾಗಿಲ್ಲ. ಮರಣ ಎನ್ನುವ ನಾಗವು ಯಾವಾಗ ಬೇಕಾದರೂ ಹಿಡಿಯಲು ಕಾಯುತ್ತಿದೆ. ಪ್ರತಿದಿನ ಸೂರ್ಯಾಸ್ತವಾಗುವುದು ನಮ್ಮನ್ನು ಮರಣದತ್ತ ಒಂದು ಹೆಜ್ಜೆ ಹತ್ತಿರ ಕರೆದೊಯ್ಯುತ್ತದೆ. ಆದ್ದರಿಂದ ನಾವು ಉಪಯುಕ್ತವಾಗಿ ಇರಬೇಕು ಮತ್ತು ಗುರುಮಾರ್ಗವನ್ನು ಅನುಸರಿಸಬೇಕು. ಈ ಮಾತುಗಳ ನಂತರ ಅವರು ತಪಸ್ಸಿಗೆ ಹೊರಡಲು ಸಿದ್ಧರಾದರು. ಆದರೆ ತಾಯಿ ಅಂಬಾ ಕಣ್ಣೀರಿನಿಂದ ಹೇಳಿದರು, ಮಗನೇ, ನನಗೆ ಸಂತಾನವಾಗುವವರೆಗೂ ನನ್ನ ಜೊತೆಯಲ್ಲೇ ಇರು, ನಂತರ ಹೋಗು ಎಂದು. ನರಹರಿಯು ತಾಯಿಯ ಮನವಿಗೆ ಒಪ್ಪಿಕೊಂಡರು. ಕೆಲವು ವರ್ಷಗಳ ಬಳಿಕ ಅಂಬಾಳಿಗೆ ಜೋಡಿ ಮಕ್ಕಳು ಜನಿಸಿದರು. ಆಗ ನರಹರಿಯು ಹೇಳಿದರು, ಅಮ್ಮ, ನಿನ್ನ ಇಚ್ಛೆ ಪೂರ್ಣವಾಗಿದೆ, ಈಗ ನನಗೆ ಅನುಮತಿ ನೀಡಿ ಎಂದು. ತಾಯಿ ಅಂಬಾ ಕಣ್ಣೀರು ಹಾಕುತ್ತಾ ವಿದಾಯ ಹೇಳಿದರು. ಆ ಸಮಯದಲ್ಲಿ ನರಹರಿಯು ದತ್ತಾತ್ರೇಯ ಸ್ವರೂಪವನ್ನು ತೋರಿಸಿದರು. ಆ ದಿವ್ಯ ದೃಶ್ಯವನ್ನು ಕಂಡ ಎಲ್ಲರೂ ಜೈ ದತ್ತದೇವ ಎಂದು ನಾದಿಸಿದರು. ನಂತರ ನರಹರಿಯು ಉತ್ತರ ದಿಕ್ಕಿನತ್ತ ಪ್ರಯಾಣವನ್ನು ಆರಂಭಿಸಿದರು. ಮೊದಲು ಹಿಮಾಲಯವನ್ನು ತಲುಪಿ ಬದ್ರಿನಾಥದಲ್ಲಿ ತಪಸ್ಸು ಮಾಡಿದರು. ಆಮೇಲೆ ಕಾಶಿನಗರಕ್ಕೆ ತೆರಳಿ ಅಲ್ಲಿ 3 ವರ್ಷ 2 ತಿಂಗಳು ಗುಹೆಯೊಂದರಲ್ಲಿ ಆಳವಾದ ಧ್ಯಾನದಲ್ಲಿದ್ದರು. ಆ ಸ್ಥಳದ ಸನ್ಯಾಸಿಗಳು ಅವರ ಯೋಗ ಶಕ್ತಿಯನ್ನು ಕಂಡು ಭಕ್ತಿಯಿಂದ ವಂದಿಸಿದರು. ಅಲ್ಲೇ ಶ್ರೀ ಕೃಷ್ಣ ಸರಸ್ವತಿ ಸ್ವಾಮೀಜಿ ಎಂಬ ಹಿರಿಯ ಸನ್ಯಾಸಿ ಇದ್ದರು. ಅವರು ಆದಿಶಂಕರಾಚಾರ್ಯರ ಪರಂಪರೆಯ ಯತಿಪೀಠದ ಮುಖ್ಯಸ್ಥರು. ನರಹರಿಯನ್ನು ನೋಡಿ ಅವರು ಹೇಳಿದರು, ಈ ಯುವ ಸನ್ಯಾಸಿಯು ಪೀಠದ ಯೋಗ್ಯ ಉತ್ತರಾಧಿಕಾರಿ. ಶುಭ ದಿನದಂದು ಅವರು ನರಹರಿಯನ್ನು ಸನ್ಯಾಸ ದೀಕ್ಷೆ ನೀಡಿ ಅವರಿಗೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮೀಜಿ ಎಂದು ಹೆಸರು ಇಟ್ಟರು. ಅಲ್ಲೇ ಮಹೋತ್ಸವವು ನಡೆಯಿತು. ನಂತರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ತಮ್ಮ ಗುರುಗಳ ಉಪದೇಶವನ್ನು ಮುಂದುವರೆಸಿದರು. ಅವರು ವೇದ, ಧರ್ಮಶಾಸ್ತ್ರ ಮತ್ತು ಜೀವನದ ಸತ್ಯವನ್ನು ಜನಸಾಮಾನ್ಯರಿಗೆ ಸರಳವಾಗಿ ಬೋಧಿಸಿದರು. ಪ್ರಯಾಗದಲ್ಲಿ ಅವರು ಕೆಲ ದಿನಗಳು ತಂಗಿ ಅಲ್ಲಿ ಮಾಧವ ಸರಸ್ವತಿಯವರನ್ನು ತಮ್ಮ ಶಿಷ್ಯರನ್ನಾಗಿ ನೇಮಿಸಿದರು. ಈ ರೀತಿಯಾಗಿ ಗುರುಗಳು ದತ್ತಾತ್ರೇಯರ ತೃತೀಯ ಅವತಾರವಾಗಿ ಜ್ಞಾನ, ಭಕ್ತಿ ಮತ್ತು ಧರ್ಮದ ಬೆಳಕನ್ನು ವಿಶ್ವದಾದ್ಯಂತ ಹರಡಿದರು. ಇದರೊಂದಿಗೆ 12ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು. ಜೀವನವು ಕ್ಷಣಿಕ, ದೇಹವು ಶಾಶ್ವತವಲ್ಲ. ಸಮಯವನ್ನು ವ್ಯರ್ಥ ಮಾಡಬಾರದು. ಗುರುಮಾರ್ಗವೇ ನಿಜವಾದ ದಾರಿಯಾಗಿದೆ. ಗುರುಗಳ ಉಪದೇಶಗಳನ್ನು ಪಾಲಿಸುವುದರಿಂದ ಜೀವನಕ್ಕೆ ಒಂದು ಅರ್ಥವು ಸಿಗುತ್ತದೆ. ಮಾತೃಭಕ್ತಿ, ತಾಯಿಯ ಆಶಯವನ್ನು ಗೌರವಿಸುವುದು ಅತ್ಯಂತ ಶ್ರೇಷ್ಠ ಧರ್ಮವಾಗಿದೆ. ಸಾಧನೆ ಮತ್ತು ತಪಸ್ಸು, ಮನಸ್ಸಿನ ಶಾಂತಿ ಮತ್ತು ಆತ್ಮಜ್ಞಾನವು ತಪಸ್ಸಿನಿಂದಲೇ ದೊರಕುತ್ತದೆ. ಸರ್ವರ ಪ್ರೀತಿ ಮತ್ತು ಸೇವೆ, ನಿಸ್ವಾರ್ಥ ಸೇವೆಯೇ ದೇವರ ಪೂಜೆಗೆ ಸಮ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.